ಸಂಸದ ಅನ್ನೋ ಅಧಿಕಾರದ ದರ್ಪದಿಂದ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರುವಂತಹ ಆರೋಪ ಹೊತ್ತಿರುವ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಸೇರಿದ್ರು ಕೂಡ ಅವರ ಮೈಗೆ ಹತ್ತಿದ ಚಟ ಮಾತ್ರ ಇನ್ನೂ ಕೂಡ ಹೋಗಿಲ್ವಂತೆ. ಮೊನ್ನೆ ಜೈಲಲ್ಲಿ ರೇಡ್ ಮಾಡಿದ್ದ ಪ್ರಜ್ವಲ್ ಬಳಿ ಸಿಕ್ಕಂತಹ ಮೊಬೈಲ್ ಅಲ್ಲಿ ಅಶ್ಲೀಲತೆ ತಾಂಡವ ಆಡ್ತಾ ಇದೆ ಅನ್ನುವಂತಹ ಗುಸುಗುಸು ಜೋರಾಗಿದೆ. ಜೈಲ್ ಸೇರಿದ್ರೂ ಮೈಗಂಟಿದ ಚಟ ಬಿಡ್ಲಿಲ್ವಾ ಪ್ರಜ್ವಲ್? ಮಾಜಿ ಸಂಸದ ಮೊಬೈಲ್ನಲ್ಲಿದ್ದ ಹಸಿ ಬಿಸಿ ದೃಶ್ಯ. ಚಿಕ್ಕ ವಯಸ್ಸಲ್ಲೇ ಸಂಸದ ಅನ್ನೋ ಅಧಿಕಾರದ ಮದ ಏರಿ ಕಾಮುಕತನವನ್ನೇ ಮೈಗೂಡಿಸಿಕೊಂಡಿರುವ ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋದ್ರೂ ತಮ್ಮ ಮೈಗಂಟಿದ ಚಟವನ್ನ ಬಿಟ್ಟಿಲ್ವಂತೆ. ಇದು ರಿಪಬ್ಲಿಕ್ ಕನ್ನಡ ಹೇಳ್ತಾ ಇರೋ ಮಾತಲ್ಲ. ಮೊನ್ನೆ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಲ್ಲಿ ಸಿಸಿಬಿ ಪೊಲೀಸರ ತಂಡ ದಿಢೀರ್ ದಾಳಿ ನಡೆಸಿತ್ತು. ಈ ವೇಳೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸೆಲ್ನಲ್ಲಿ ಮೊಬೈಲ್ ಪತ್ತೆಯಾಗಿದ್ದು, ಅದರಲ್ಲೂ ಹಸಿಬಿಸಿ ದೃಶ್ಯಗಳು ಸಿಕ್ಕಿವೆ ಅನ್ನೋ ಗುಲ್ಲೆಬ್ಬಿದೆ. ಸಿಸಿಬಿ ರೇಡ್ ಬಳಿಕ ಪ್ರಜ್ವಲ್ ರೇವಣ್ಣನನ್ನ ವಿಐಪಿ ಸೆಲ್ನಿಂದ ಜನರಲ್ ಸೆಲ್ಗೆ ಸ್ಥಳಾಂತರ ಮಾಡಲಾಗಿದೆ. ಪರಿಶೀಲನೆ ವೇಳೆ ಪ್ರಜ್ವಲ್ ರೇವಣ್ಣ ಸೆಲ್ನಲ್ಲಿ ರೆಡ್ಮಿ ಮೊಬೈಲ್ ಮತ್ತು ಚಾರ್ಜರ್, ಪೆನ್ ಡ್ರೈವ್ ಮತ್ತು ಪಾಕೆಟ್ ನೋಟ್ಬುಕ್ ಪತ್ತೆಯಾಗಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ವಿಡಿಯೋಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಪ್ರಜ್ವಲ್ ರೇವಣ್ಣದ್ದು ಹಳೆ ವಿಡಿಯೋ ಅನಿಸುತ್ತೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಬಟ್ ಇದು ಹೊಸದ ಹಳೆ ವಿಡಿಯೋ ಅಂತ ಗೊತ್ತಾಗಿದೆಯಾ ಸರ್? ಸ್ವಲ್ಪ ಹಳೇದಿದೆ. ನಾನು ಜವಾಬ್ದಾರಿ ವಹಿಸ್ಕೊಳ್ಳೋದಕ್ಕಿಂತ ಮುಂಚೆ ವಿಡಿಯೋ ಇದೆ ಸರ್. ಇನ್ನೊಂದು ಏನ್ ಕೊಟ್ರು ಅವೆಲ್ಲಾನು ಕೂಡ ತನಿಖೆ ನಡೀತಾ ಇದೆ. ಅದು ತನಿಖೆ ನಡೆದಾದ್ಮೇಲೆ ಯಾರ್ಯಾರು ಇದಕ್ಕೆ ಸಹಕಾರ ನೀಡಿದ್ದಾರೆ ಅವ್ರ ತಲೆದಂಡ ಅಂತೂ ಆಗುತ್ತೆ. ವಿಧಾನಸೌಧದ ಬಳಿ ಪ್ರಜ್ವಲ್ ಸೆಲ್ನಲ್ಲಿ ಮೊಬೈಲ್ ಪತ್ತೆಯಾದ ಬಗ್ಗೆ ಮಾತಾಡಿದ ಮಾಜಿ ಸಚಿವ ಎಚ್ ಡಿ ರೇವಣ್ಣ, ರಾಜ್ಯ ಸರ್ಕಾರ ತನಿಖೆ ಮಾಡಲಿ, ನಂದೇನೂ ಇಲ್ಲ ಅನ್ನೋ ಉತ್ತರ ನೀಡಿದ್ದಾರೆ. ಮಾಧ್ಯಮದ ಮುಖೇನ ರಾಜ್ಯದ ಗೃಹ ಸಚಿವರು ನಾನೇ ಮಾಡಿಸಿದ್ದು ಅಂತ ಹೇಳಿದರು ಅಲ್ವಾ? ಆದ್ರಿಂದ ಅವ್ರದೇ ಸರ್ಕಾರ ಇದೆ, ಅವ್ರದೇ ಸರ್ಕಾರ. ಗೃಹ ಮಂತ್ರಿಗಳೇ ಹೇಳಿದ ಮೇಲೆ ನಾನೇನು ರಿಯಾಕ್ಟ್ ಮಾಡೋದಿದೆ ಸರ್? ಅವ್ರದೇ ಸರ್ಕಾರ ಇದೆ, ಯಾವ ರೀತಿ ಬರ್ತಾರೆ ತನಿಖೆ ಮಾಡಿ ರಿಪೋರ್ಟ್ ತರಿಸ್ಕೊಂಡು ಮಾಡ್ಕೊಂಡು ನಾನೇನು ಅದಕ್ಕೇನಂತ. ಇನ್ನು ಸಿಸಿಬಿ ವಿಚಾರಣೆಯ ವೇಳೆ ನೋಟ್ಬುಕ್ ಮಾತ್ರ ನನಗೆ ಸೇರಿದ್ದು ಅಂತ ಪ್ರಜ್ವಲ್ ಅಧಿಕಾರಿಗಳಿಗೆ ಹೇಳಿದ್ದಾನೆ. ಪ್ರತಾಪ್ ರಾಯ್ ಮೊಬೈಲ್ ಫೋನ್, ಚಾರ್ಜರ್ ಮತ್ತು ಪೆನ್ ಡ್ರೈವ್ ತನ್ನದು ಅಂತ ಹೇಳಿಕೊಂಡಿದ್ದಾನೆ. ತನ್ನ ಸಂಬಂಧಿಕರು ಮತ್ತು ವಕೀಲರನ್ನ ಸಂಪರ್ಕಿಸೋದಕ್ಕೆ ಈ ಫೋನ್ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ದಾನೆ. ಹೀಗಾಗಿ ವಿಚಾರಣಾಧೀನ ಕೈದಿ ಪ್ರತಾಪ್ ರೈ ವಿರುದ್ಧ ಸಿಸಿಬಿ ಪೊಲೀಸರು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ತನಿಖಾ ವರದಿಯ ಬಳಿಕವೇ ಅಂತಿಮ ಸತ್ಯ ಹೊರಬರಬೇಕಾಗಿದೆ. ಸಂಸದ ಅನ್ನೋ ಅಧಿಕಾರದ ದರ್ಪದಿಂದ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರುವಂತಹ ಆರೋಪ ಹೊತ್ತಿರುವ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಸೇರಿದ್ರು ಕೂಡ ಅವರ ಮೈಗೆ ಹತ್ತಿದ ಚಟ ಮಾತ್ರ ಇನ್ನೂ ಕೂಡ ಹೋಗಿಲ್ವಂತೆ. ಮೊನ್ನೆ ಜೈಲಲ್ಲಿ ರೇಡ್ ಮಾಡಿದ್ದ ಪ್ರಜ್ವಲ್ ಬಳಿ ಸಿಕ್ಕಂತಹ ಮೊಬೈಲ್ ಅಲ್ಲಿ ಅಶ್ಲೀಲತೆ ತಾಂಡವ ಆಡ್ತಾ ಇದೆ ಅನ್ನುವಂತಹ ಗುಸುಗುಸು ಜೋರಾಗಿದೆ. ಸೇರಿದ್ರೂ ಮೈಗಂಟಿದ ಚಟ ಬಿಡ್ಲಿಲ್ವಾ ಪ್ರಜ್ವಲ್? ಮಾಜಿ ಸಂಸದ ಮೊಬೈಲ್ನಲ್ಲಿದ್ದ ಹಸಿ ಬಿಸಿ ದೃಶ್ಯ. ಚಿಕ್ಕ ವಯಸ್ಸಲ್ಲೇ ಸಂಸದ ಅನ್ನೋ ಅಧಿಕಾರದ ಮದ ಏರಿ ಕಾಮುಕತನವನ್ನೇ ಮೈಗೂಡಿಸಿಕೊಂಡಿರುವ ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋದ್ರೂ ತಮ್ಮ ಮೈಗಂಟಿದ ಚಟವನ್ನ ಬಿಟ್ಟಿಲ್ವಂತೆ. ಇದು ರಿಪಬ್ಲಿಕ್ ಕನ್ನಡ ಹೇಳ್ತಾ ಇರೋ ಮಾತಲ್ಲ. ಮೊನ್ನೆ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಲ್ಲಿ ಸಿಸಿಬಿ ಪೊಲೀಸರ ತಂಡ ದಿಢೀರ್ ದಾಳಿ ನಡೆಸಿತ್ತು. ಈ ವೇಳೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸೆಲ್ನಲ್ಲಿ ಮೊಬೈಲ್ ಪತ್ತೆಯಾಗಿದ್ದು, ಅದರಲ್ಲೂ ಹಸಿಬಿಸಿ ದೃಶ್ಯಗಳು ಸಿಕ್ಕಿವೆ ಅನ್ನೋ ಗುಲ್ಲೆಬ್ಬಿದೆ. ಸಿಸಿಬಿ ರೇಡ್ ಬಳಿಕ ಪ್ರಜ್ವಲ್ ರೇವಣ್ಣನನ್ನ ವಿಐಪಿ ಸೆಲ್ನಿಂದ ಜನರಲ್ ಸೆಲ್ಗೆ ಸ್ಥಳಾಂತರ ಮಾಡಲಾಗಿದೆ. ಪರಿಶೀಲನೆ ವೇಳೆ ಪ್ರಜ್ವಲ್ ರೇವಣ್ಣ ಸೆಲ್ನಲ್ಲಿ ರೆಡ್ಮಿ ಮೊಬೈಲ್ ಮತ್ತು ಚಾರ್ಜರ್, ಪೆನ್ ಡ್ರೈವ್ ಮತ್ತು ಪಾಕೆಟ್ ನೋಟ್ಬುಕ್ ಪತ್ತೆಯಾಗಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ವಿಡಿಯೋಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ,
ಪ್ರಜ್ವಲ್ ರೇವಣ್ಣದ್ದು ಹಳೆ ವಿಡಿಯೋ ಅನ್ಸುತ್ತೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಬಟ್ ಇದು ಹೊಸದ ಹಳೆ ವಿಡಿಯೋ ಅಂತ ಗೊತ್ತಾಗಿದೆಯಾ ಸರ್? ಸ್ವಲ್ಪ ಹಳೇದಿದೆ. ನಾನು ಜವಾಬ್ದಾರಿ ವಹಿಸ್ಕೊಳ್ಳೋದಕ್ಕಿಂತ ಮುಂಚೆ ವಿಡಿಯೋ ಇರೋದು ಸರ್. ಇನ್ನೊಂದು ಏನ್ ಕೊಟ್ರು ಅವೆಲ್ಲಾನು ಕೂಡ ತನಿಖೆ ನಡೀತಾ ಇದೆ. ಅದು ತನಿಖೆ ನಡೆದಾದ್ಮೇಲೆ ಯಾರ್ಯಾರು ಇದಕ್ಕೆ ಸಹಕಾರ ನೀಡಿದ್ದಾರೆ ಅವ್ರ ತಲೆದಂಡ ಅಂತೂ ಆಗ್ತದೆ. ವಿಧಾನಸೌಧದ ಬಳಿ ಪ್ರಜ್ವಲ್ ಸೆಲ್ನಲ್ಲಿ ಮೊಬೈಲ್ ಪತ್ತೆಯಾದ ಬಗ್ಗೆ ಮಾತಾಡಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ರಾಜ್ಯ ಸರ್ಕಾರ ತನಿಖೆ ಮಾಡಲಿ, ನಂದೇನೂ ಇಲ್ಲ ಅನ್ನೋ ಉತ್ತರ ನೀಡಿದ್ದಾರೆ. ಮಾಧ್ಯಮದ ಮುಖೇನ ರಾಜ್ಯದ ಗೃಹ ಸಚಿವರು ನಾನೇ ಮಾಡಿಸಿದ್ದು ಅಂತ ಹೇಳಿದರು ಅಲ್ವಾ? ಆದ್ರಿಂದ ಅವ್ರದೇ ಸರ್ಕಾರ ಇದೆ, ಅವ್ರದೇ ಸರ್ಕಾರ. ಗೃಹ ಮಂತ್ರಿಗಳೇ ಹೇಳಿದ ಮೇಲೆ ನಾನೇನು ರಿಯಾಕ್ಟ್ ಮಾಡೋದಿದೆ ಸರ್? ಅವ್ರದೇ ಸರ್ಕಾರ ಇದೆ, ಯಾವ ರೀತಿ ಬೇಕಾದ್ರೆ ತನಿಖೆ ಮಾಡಿ ರಿಪೋರ್ಟ್ ತರಿಸ್ಕೊಂಡು ಮಾಡ್ಕೊಂಡು ನಾನೇನು ಅದಕ್ಕೇನಂತ. ಸಿಸಿಬಿ ವಿಚಾರಣೆಯ ವೇಳೆ ನೋಟ್ಬುಕ್ ಮಾತ್ರ ನನಗೆ ಸೇರಿದ್ದು ಅಂತ ಪ್ರಜ್ವಲ್ ಅಧಿಕಾರಿಗಳಿಗೆ ಹೇಳಿದ್ದಾನೆ. ಪ್ರತಾಪ್ ರೈ ಮೊಬೈಲ್ ಫೋನ್, ಚಾರ್ಜರ್ ಮತ್ತು ಪೆನ್ ಡ್ರೈವ್ ತನ್ನದು ಅಂತ ಹೇಳಿಕೊಂಡಿದ್ದಾನೆ. ತನ್ನ ಸಂಬಂಧಿಕರು ಮತ್ತು ವಕೀಲರನ್ನ ಸಂಪರ್ಕಿಸೋದಕ್ಕೆ ಈ ಫೋನ್ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ದಾನೆ. ಹೀಗಾಗಿ ವಿಚಾರಣಾಧೀನ ಕೈದಿ ಪ್ರತಾಪ್ ರೈ ವಿರುದ್ಧ ಸಿಸಿಬಿ ಪೊಲೀಸರು ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ತನಿಖಾ ವರದಿಯ ಬಳಿಕವೇ ಅಂತಿಮ ಸತ್ಯ ಹೊರಬರಬೇಕಾಗಿದೆ.